ನಮಸ್ಕಾರ ಸ್ನೇಹಿತರೆ. ಹಿಂದಿನ ಮಾಲಿಕೆಯಲ್ಲಿ ಮೊದಲನೇ ಸಂಚಿಕೆ ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ನಿಮ್ಮ ಪ್ರತಿಕ್ರಿಯೆ ಸಿಕ್ಕಿದೆ, ನಿಮ್ಮ ಫೋನ್ಗಳು ಕೂಡ ಬಂದಿದೆ, ಮತ್ತು ನಿಮ್ಮ ಕೆಲವು ಪ್ರಶ್ನೆಗಳು ಕೂಡ ಬಂದಿದೆ. ಇದು ನಿಮ್ಮ ಆಸಕ್ತಿಯನ್ನು ನಾನು ಮೆಚ್ಚುತ್ತೇನೆ. ಹಿಂದೆ ನಾನು ಹೇಳಿದ್ದೆ ಹರಳುಗಳ ಆಯ್ಕೆ ಅಷ್ಟು ಸುಲಭ ಅಲ್ಲ. ಹಾಗಾದರೆ ನಾವು ಹರಳುಗಳನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು? ಇದು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ. ಇದು ಯಾವುದೇ ಸೋಪ್ ಅಲ್ಲ, ಅಥವಾ ದಿನನಿತ್ಯ ತಿಂತಕ್ಕಂಥ ದಿನಸಿ ಅಲ್ಲ, ಅಥವಾ ವರ್ಷದಲ್ಲಿ ಅಥವಾ ಕೆಲವೇ ದಿನ ಮಾತ್ರ ಉಪಯೋಗಿಸಿ ಬಿಡುವಂಥ ವಸ್ತು ಅಲ್ಲ. ಆದರೆ ಇವತ್ತು ಹೇಗಿದೆ ಪರಿಸ್ಥಿತಿ ಅಂತಂದರೆ, ಯಾರೋ ಒಬ್ಬರ ಸಲಹೆ ಮೇರೆಗೆ ಅವರು ಹೇಳಿರ್ತಕ್ಕಂತಹ 4 ಕ್ಯಾರೆಟೋ 3 ಕ್ಯಾರೆಟೋ ಆ ಸಂಬಂಧಪಟ್ಟಿರ್ತಕ್ಕಂತಹ ಏನು ಸ್ಟೋನ್ ಇದೆ, ರತ್ನ ಇದೆ, ಅದನ್ನು ನಾವು ಹೋಗಿ ಅಂಗಡಿಯಲ್ಲಿ ನನಗೆ 3 ಕ್ಯಾರೆಟು ಅಥವಾ 4 ಕ್ಯಾರೆಟು ನನಗೆ ಮಾಣಿಕ್ಯ ಬೇಕು ಅಂಥೇಳಿ ತಗೊಳ್ತೇವೆ. ಅವರು ಮಾಣಿಕ್ಯನ ಎದುರಿಗೆ ಇಡ್ತಾರೆ, ನೋಡಿ ಸರ್ ಆರಿಸ್ಕೊಳ್ಳಿ ಅಂತ. ಸೊ ನಾವು ಒಂದು ಪರ್ಟಿಕ್ಯುಲರ್ ಆಗೋದು ಕೈ ಹಾಕಿ ತಗೊಂಡು ನಾವು ಅದನ್ನು ಕೊಡ್ತೇವೆ. ಅಲ್ಲಿ ನಮಗೆ ಆ ಹರಳುಗಳ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಅಥವಾ ಆ ಹರಳಿಗೆ ನಮ್ಮ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಒಟ್ಟು ಆಯ್ಕೆ ನಾವು ಮಾಡ್ಕೊಳ್ತೀವಿ, ಅದನ್ನು ನಾವು ಧರಿಸ್ತೀವಿ. ಅದನ್ನು ಧರಿಸಿದಾಗ ನಮಗೆ ಪರ್ಟಿಕ್ಯುಲರ್ ಆಗಿರೋಂಥ ಒಂದು ಏನು ಸಬ್ಜೆಕ್ಟ್ ಇದೆ, ವಿಷಯ ಏನಿದೆ, ಆ ವಿಷಯಕ್ಕೆ ಅದು ಸಪೋರ್ಟ್ ಮಾಡಬೇಕು. ಇಲ್ಲದೆ ಹೋದರೆ ನಾರ್ಮಲ್ ಆಗಿ ನಮ್ಮ ಅಂಗಿಗೆ ಹಾಕೊಳ್ತಕ್ಕಂಥ ಗುಂಡಿಗಳ ಹಾಗೆ ಅವು ಸಹಾಯಕವಾಗಿರ್ತವೆ ವಿನಃ ಅವುಗಳು ನಮಗೆ ಬೇಕಾದ ಎನರ್ಜಿನ ಕೊಡೋದಿಲ್ಲ. ಸೊ ಹಾಗಾಗಿ ನಾವು ಹೇಗೆ ಆರಿಸ್ಬೇಕದನ್ನು? ಮೊದಲನೇದಾಗಿ, ಈಗ ನಿಮಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಗಡಿಗೆ ಅಥವಾ ಆ ಜಾಗಕ್ಕೆ ಹೋದಾಗ ನೀವು ಮೊದಲನೇದಾಗಿ ಸಮಾಧಾನ ಚಿತ್ತರಾಗಿರಬೇಕು. ಅದಕ್ಕೆ ಸಾಕಷ್ಟು ಸಮಯವನ್ನು ನೀವು ತಗೊಳ್ಳೋಕ್ಕೆ ಸಿದ್ಧರಾಗಿರಬೇಕು. ಇದು ಅಂಗಡಿ ಹೋಗಿ ಅದು ಕೊಡು ಇದು ಕೊಡು ಅಂಥೇಳಿ ತಗೊಂಡು ಬಂದ ಹಾಗಲ್ಲ. ಯಾಕೆ ಅಂತಂದರೆ, ಒಂದು ನಿಮ್ಮ ಜೀವನದಲ್ಲಿ ಮೊದಲನೇ ಹರಳು ಅಥವಾ ಕೊನೆ ಹರಳು ಅಥವಾ ಮಧ್ಯದ ಹರಳು ಯಾವುದೇ ಆಗಲಿ, ಆ ಹರಳುಗಳು ನಿಮ್ಮ ಸದಸ್ಯನಾಗಿ, ನಿಮ್ಮ ಸಹೋದರನಾಗಿ, ನಿಮ್ಮ ಸ್ನೇಹಿತರನಾಗಿ ಅಥವಾ ನಿಮ್ಮ ಪೇರೆಂಟ್ ಆಗಿ ಅದನ್ನು ನೀವು ಸ್ವೀಕರಿಸಬೇಕಾಗತ್ತೆ. ಅಂದರೆ ಹರಳನ್ನು ಒಂದು ವಸ್ತುವಾಗಿ ನಾವು ನೋಡಬಾರ್ದು. ಅದು ನಿಮ್ಮ ಜೊತೆಗೆ ಬಂದ ಮೇಲೆ ನಿಮ್ಮ ಎಲ್ಲ ರೀತಿಯ ಬದಲಾವಣೆಗಳನ್ನು ನಿರೀಕ್ಷೆ ನೀವು ಮಾಡ್ತೀರಿ ಅಂತಂದಾಗ ಅದರ ಜೊತೆಗೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಸಂಬಂಧ ಬೇಕು. ಸೊ ಹಾಗಾಗಿ ನಾವು ಕ್ರಿಸ್ಟಲ್ ಅಥವಾ ಸ್ಟೋನ್ಸ್ ಯಾವುದನ್ನೇ ಆದರೂ ಕೂಡ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಬಹಳ ಜಾಗರೂಕರಾಗಿ ಅದನ್ನು ಆರಿಸ್ಬೇಕಾಗತ್ತೆ. ಇಲ್ಲಿ ದಾವ್ ಅಂತ ಬೇಡ. ನೀವು ನಿರ್ದಿಷ್ಟವಾಗಿ ನೀವು ಕೇಳುವಂಥ ಹರಳನ್ನು ರಾಶಿಯಲ್ಲೇ ನೋಡಬೇಕೇ ವಿನಃ ಒಂಟೊಂಟಿಯಾಗಿ ನೋಡಬಾರ್ದು. ಮೊದಲನೇ ಜಾಗ್ರತೆ. ಸೊ ಇಲ್ಲಿ ನನಗೆ ಟೈಮ್ ಇಲ್ಲ, ಸೊ ನಾನು ಒಂದು ಹರಳನ್ನು ಆರಿಸ್ಕೊಳ್ಬೇಕು ಅಂತಂದಾಗ ಮೊದಲು ನಿಮ್ಮ ಎದುರಿಗೆ ಹರಳನ್ನ ಅವನು ತಂದಿಟ್ಟಾಗ ನಿಮ್ಮ ಕಣ್ಣನ್ನು ಮುಚ್ಕೊಳ್ಳಿ. ನಿಮ್ಮ 1 ನಿಮಿಷ ಆತ್ಮಕ್ಕೆ ನನಗೆ ಸರಿ ಹೊಂದುವ ಬೇಕಾದಂಥ ಹರಳು ನನ್ನ ಕಣ್ಣಿಗೆ ಫಸ್ಟ್ ಬೀಳಲಿ ಅಂತ ಹೇಳಿ ತಟ್ಟಂತ ನೀವು ಕಣ್ಣು ಬಿಟ್ಟಾಗ ನಿಮ್ಮ ಎದುರುಗಡೆಗೆ ನಿಮ್ಮನ್ನು ಆಕರ್ಷಣೆ ಮಾಡಿರ್ತಕ್ಕಂತಹ ಹರಳನ್ನು ನೀವು ಆರಿಸ್ಕೊಳ್ಳಿ. ಅದು ನಿಮಗೆ 100ಕ್ಕೆ 100ರಷ್ಟು ನಿಮಗೆ ಸಪೋರ್ಟಿವ್ ಆಗಿ ಬರ್ತದೆ. ಹಾಗೆ ಆ ಹರಳನ್ನು ನಾವು ತಗೊಂಡು ಅಲ್ಲೇ ಅದನ್ನು ಉಂಗುರಕ್ಕೋ ಅಥವಾ ನಾವು ಆಭರಣಕ್ಕೋ ಕೊಡಬಾರದು. ಯಾಕೆ ಅಂತಂದರೆ ಆ ಹರಳು ನಿಮ್ಮ ವಾಸಸ್ಥಾನಕ್ಕೆ ಬರಬೇಕು. ಆ ಹರಳನ್ನು ನೀವು ಖರೀದಿ ಮಾಡಿದ ಮೇಲೆ ಅಲ್ಲೇ ಕೊಟ್ಟು ತರುವಂಥದ್ದಲ್ಲ. ಆ ಹರಳನ್ನು ಮನೆಯಲ್ಲಿ ನೀವು ತಗೊಂಡೋಗಿ ನಿಮ್ಮ
ಏನು ಒಂದು ಟಿಪಾಯಿ ಇರ್ತದೆ ಹಾಲಿನಲ್ಲಿ, ಆ ಟಿಪಾಯಿ ಮೇಲೆ ಇಡಿ, ನಿಧಾನವಾಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಂತರದಲ್ಲಿ ಆ ಹರಳನ್ನು ನಿಮ್ಮ ಕೈಗೆ ತಗೊಳ್ಳಿ. ಈಗ ನಾನೊಂದು ತೋರಿಸ್ತೇನೆ. ಈ ಹರಳನ್ನು, ಇದು ಸೂರ್ಯಕಾಂತಿ ಹರಳು, ಸನ್ಸ್ಟೋನ್ ಅಂತ ಹೇಳ್ತಾರಲ್ಲ ಅದು. ಈ ಹರಳನ್ನು ನಾವು ತಗೊಂಡಾಗ ಏನು ಮಾಡಬೇಕು, ಮೊದಲು ನಮ್ಮ ಎಡಗೈ ಅಂಗೈನಲ್ಲಿ ಇಟ್ಕೊಂಡು ಅದರನ್ನು ನಾವು ಸ್ಪರ್ಶ ಮಾಡಬೇಕು. ಒಂದು 3 ನಿಮಿಷ ಅಥವಾ 4 ನಿಮಿಷ ಧ್ಯಾನ ಸ್ಥಿತಿಯಲ್ಲಿ, ಅಂದರೆ ಬೇರೆ ಏನನ್ನೂ ಯೋಚನೆ ಮಾಡದೆ ನಿಮ್ಮ ನಲ್ಲೆಯ ಜೊತೆ ಅಥವಾ ನಿಮ್ಮ ಪ್ರಾಣ ಸ್ನೇಹಿತನ ಜೊತೆಗೆ ನೀವು ಹೇಗೆ ಒಂದು ವಿಷಯವನ್ನು ಅಥವಾ ಗುಟ್ಟನ್ನು ಹೇಳ್ಕೊಳ್ತೀರಿ ಆ ರೀತಿ ಅದನ್ನು ಒತ್ತಿ ಇಟ್ಕೊಳ್ಳಿ. ಆವಾಗ ಅದರಲ್ಲಿ ಏನೋ ಒಂದು ವೈಬ್ರೇಷನ್ಸ್ ನಿಮಗೆ ಆಗ್ತದೆ, ಆಗಬೇಕು. ಸೊ ಅಷ್ಟಕ್ಕೂ ನಮಗೆ ಸಮಾಧಾನ ಆಗಲಿಲ್ಲ ಅಂದರೆ ಈ ಕಲ್ಲನ್ನು ನಮ್ಮ ಅಂಗೈಯಲ್ಲಿ ಇಟ್ಕೊಂಡು ಇದನ್ನು ಉರುಳಾಡಿಸೋದು. ಸೊ ಅಂದರೆ ಸುತ್ತು ಬರೆಸೋದು. ಅದರ ಎಡ್ಜನಲ್ಲಿ ಯಾವುದೋ ಒಂದು ಭಾಗದಲ್ಲಿ ನಮಗೆ ಅದು ಹತ್ತಿರ ಆಗುವಂತಹ ಒಂದು ಸಂದೇಶವನ್ನು ಅಥವಾ ಒಂದು ಫ್ರೀಕ್ವೆನ್ಸಿಯನ್ನು ಅಥವಾ ಒಂದು ಕಂಪನವನ್ನು ಅದು ನಮಗೆ ಕೊಡತ್ತಾ, ಅದನ್ನು ನಾವು ನೋಡಬೇಕು. ಇದು 2ನೇ ಮೆಥಡ್. ಇನ್ನು 3ನೇ ಮೆಥಡ್ ಇದೆ. ಅದಕ್ಕೆ ನೀವು ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಏನು ಏಕಾಂತ ಗೃಹ ಅಥವಾ ನಿಮ್ಮ ಬೆಡ್ರೂಮ್ಗೆ ಹೋಗಿ ಆ ಕಲ್ಲನ್ನು ನಿಮ್ಮ ಹಣೆಯ ಮೇಲೆ ಇಟ್ಕೊಂಡು, ಹಣೆ ಮೇಲೆ ಇಟ್ಕೊಳ್ಳೋದು ಅಂತಂದರೆ ಶವಾಸನದಲ್ಲಿ ಮಲಗಿ ನಿಮ್ಮ ಹಣೆ ಮೇಲೆ ಆ ಕಲ್ಲನ್ನು ಇಟ್ಕೊಳ್ಳೋದು. ಸೊ ಇದನ್ನು ಕೂಡ 5 ನಿಮಿಷ ಇಟ್ಕೊಂಡು ನೋಡಿ. ಆವಾಗ ಅದು ಯಾವುದಾದ್ರೂ ಒಂದು ಭಾವನೆಯನ್ನು ಅಥವಾ ಒಂದು ವೈಬ್ರೇಷನನ್ನು, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಂಪನವನ್ನು ಹುಟ್ಟಿಸ್ತದ, ಅದನ್ನು ನೋಡಿ. ಈಗ 4ನೇ ಹಂತದಲ್ಲಿ ನಿಮ್ಮ ಹೃದಯದ ಮೇಲೆ ಅದನ್ನು ಇಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮಗೆ ಮತ್ತು ಆ ಕ್ರಿಸ್ಟಲ್ಲು ಅಥವಾ ಆ ರತ್ನದ ಜೊತೆಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಂಬಂಧ ಬೆಳೀತದೆ. ಆ ಸಂಬಂಧ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಅಂದರೆ ನಮ್ಮ ಹತ್ರ ಬರ್ತಕ್ಕಂಥ ಹರಳುಗಳು ನಮ್ಮದೇ ಆಗುವ ಮೊದಲು ಅವುಗಳಲ್ಲಿ ಹಳೆಯ ವಿಷಯಗಳು ಅಥವಾ ಪ್ರೋಗ್ರಾಮ್ಗಳು ಇದ್ದರೆ ಆ ಪ್ರೋಗ್ರಾಮ್ಗಳು ಹೋಗಬೇಕು. ನಂತರದಲ್ಲಿ ನಾವು ಅದನ್ನು ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಬೇಕು. ನಾವು ಯಾವುದಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾ ಇದ್ದೀವಿ, ಅದು ಬಹಳ ಮುಖ್ಯ. ಹಾಗಾಗಿ ನಾವು ಅದನ್ನು ನೋಡಬೇಕು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದಕ್ಕೂ ಇನ್ನೊಂದು ಸ್ವಲ್ಪ ಆಳವಾಗಿ ನಾವು ಅಂಗಡಿಯಲ್ಲೇ ಹೇಗೆ ಆರಿಸ್ಬೋದು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ.